ನಮಸ್ಕಾರ ಎಲ್ಲರೂ, ಹಂಗಿದ್ರಿ? ನಾನು ನಿಮ್ಮಸ್ತೆ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ದ ಚಾನಲ್. ಏನಾರ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬ್ಯಾಕ್ಗ್ರೌಂಡ್ನಾಗ ಸೌಂಡ್ಸ ಭಾಳ ಇರ್ತಾವೆ. ಸೊ ಬ್ಯಾಕ್ಗ್ರೌಂಡ್ನಾಗ ಏನಾರ ಸೌಂಡ್ಸ್ ಕೇಳಿದ್ವು ಅಂದರೆ ಪ್ಲೀಸ್ ಇಗ್ನೋರ್ ಮಾಡಿರಿ. ಅವನ್ನೆಲ್ಲನೂ ಯಾರೋ ಬಟ್ಟೆ ವಾಶ್ ಮಾಡತ್ತಾರ, ಅದ್ರದ್ದು ಸೌಂಡ್ ಭಾಳ ಕೇಳಾಗ್ತೈತಿ. ಅದ್ರ ಮುಂದೆ ನನ್ನ ಸೌಂಡ ಡೌನ್ ಆಗತ್ತೈತಿ. ಸೊ ಈಗ ಹೇರ್ ವಾಶ್ ಆಗೈತಿ, ಹೇರ್ ಎಲ್ಲ ಒಣಗಿವು. ಈಗ ಹೇರ್ ಸ್ಟ್ರೇಟ್ನಿಂಗ್ ಮಾಡ್ಕೊಳ್ಳೋನು. ಭಾಳ ದಿನ ಆಗೈತಿ ಹೇರ್ ಸ್ಟ್ರೇಟ್ನಿಂಗ್ ಮಾಡಿಕೊಂಡು. ಯಾಕೆ ಈಗ ಸದ್ಯಕ್ಕೆ ಹೇರ್ ಸ್ಟ್ರೇಟ್ನಿಂಗ್ ಮಾಡ್ಕೊಳತ್ತೀನಿ ಅಂದ್ರೆ, ಸೊ ಇವತ್ತೊಂದು ಫಂಕ್ಷನ್ ಐತಿ, ಫಂಕ್ಷನ್ಗೆ ಹೊಂಟೇವಿ. ಸೊ ನಮ್ಮ ಅತ್ತಿನೂ ಬರತ್ತಾರ. ಆ್ಯಕ್ಚುಲಿ ನಮ್ಮ ರಿಲೇಷನದ್ದು ಒಬ್ರದ್ದು ಎಂಗೇಜ್ಮೆಂಟ್ ಫಂಕ್ಷನ್ ಐತಿ. ಸೊ ಅಲ್ಲಿಗೆ ಹೊಂಟೇವಿ. ಹೇರ್ ಸ್ಟ್ರೇಟ್ನಿಂಗ್ ಮಾಡ್ಕೊಳ್ಳೋಣ ಹೆಂಗೆ ಕಾಣಿಸ್ತೈತಿ ನೋಡೋಣ ಅಂತ. ಆಮೇಲೆ ನಾ ಹೆಂಗೆ ರೆಡಿ ಆಗ್ತೀನಿ, ಸಿಂಪಲ್ಲಾಗಿ ರೆಡಿ ಆಕ್ಕಿನೋ ಗ್ರ್ಯಾಂಡಾಗಿ ರೆಡಿ ಆಕ್ಕಿನೋ ಗೊತ್ತಿಲ್ಲ. ನಾನು ಯೂಶ್ವಲಿ ಫಂಕ್ಷನ್ಗೆ ಹೆಂಗೆ ರೆಡಿ ಆಗ್ತೀನಿ ಆ ರೀತಿ ರೆಡಿ ಆಗ್ತೀನಿ, ತೋರಿಸ್ತೀನಿ. ಹೆಂಗೆ ಅನ್ಸುತ್ತಾ ಹೇಳಿರಂತ. ಹೇರ್ ವಾಶ್ ಎಲ್ಲ ಆಗೈತಿ, ಹೇರ್ ಡ್ರೈಯೂ ಆಗ್ಯವು. ಇವಾಗ ಹೇರ್ ಸ್ಟ್ರೇಟ್ನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತಿರ್ಬೋದು. ಇರುವ ಈ ಹೇರ್ ಅದ್ರಾಗ ಸ್ಟ್ರೇಟಿಂಗ್ ಮಾಡ್ಕೊಂಡೆ, ಅದನ್ನು ಮಾಡ್ಕೊಂಡೆ, ಇದನ್ನು ಮಾಡ್ಕೊಂಡೆ, ಇದ್ದಿದ್ದು ಹೇರೂ ಹೋಗವು ಅಂಥೇಳಿ. ಬಟ್ ಈಗ ಸ್ವಲ್ಪ ಸ್ಟೈಲ್ ಮಾಡೋದೈತಿ, ಈಗ ಎನರ್ಜಿ ಐತಿ. ಈಗ ಏನು ಅನಿಸುತ್ತೆ ಎಲ್ಲನೂ ಮಾಡಿಬಿಡ್ಬೇಕು ಅಂತ ನನಗೆ ಅನಿಸುತ್ತೆ. ಹೇರ್ಸ್ ಫ್ರಂಟ್ ಹೇರ್ಸ್ ಎಲ್ಲ ಮಾಡ್ಕೊತೀನಿ. ಬ್ಯಾಕ್ ಹೇರ್ಸ್ 2 ಪಾರ್ಟ್ಸ್ ಮಾಡ್ಕೊಂಡಿರೋದು. ನನಗೆ ಜಾಸ್ತಿ ಹೇರ್ಸ್ ಇಲ್ಲ, ಸೊ ಕಡಿಮೆ ಟೈಮ್ನಾಗ ನಾನು ಸ್ಟ್ರೇಟಿಂಗ್ ಮಾಡ್ಕೊಬೋದು. ಇದು ನನ್ನದು ಸ್ಟ್ರೇಟ್ನರ್. ಅವ್ರದ್ದು ಒಂದು 5-6 ವರ್ಷ ಆಯ್ತು ಅನ್ಸುತ್ತೆ ಇದನ್ನು ನಾನು ಸ್ಟ್ರೇಟ್ನರ್ ತೊಗೊಂಡು. ಏನೋ ಎಲ್ಲ ಚಲೋ ಬಂದೈತಿ, ಚಲೋ ಕ್ವಾಲಿಟಿ ಐತಿ. ಇದ್ರದ್ದು ಪ್ರೈಸ್ ಅರೌಂಡ್ 350-400 ಇರಬೇಕು ಅಷ್ಟು. ನಾನು ಎಷ್ಟು ವರ್ಷ ಬರ್ತೈತೆ ಅಂತ ಅನ್ಕೊಂಡಿಲ್ಲ. ಆ್ಯಕ್ಚುಲಿ ನಾನು ಭಾಳ ಸಲ ಇದನ್ನು ಯೂಸ್ ಮಾಡಿಲ್ಲ. ಭಾಳ ಅಂದ್ರೆ ಒಂದು 5 ಇಯರ್ಸ್ನಾಗ ಒಂದು 3 to 4 ಟೈಮ್ಸ್ ಅಷ್ಟು ಯೂಸ್ ಮಾಡಿಲ್ಲ. ನಾನು ಜಾಸ್ತಿ ಸ್ಟ್ರೇಟಿಂಗ್ ಮಾಡ್ಕೊಳಂಗಿಲ್ಲ. ಸೊ ಇವಾಗಾರೆ ನನಗೆ ಅಷ್ಟು ಸ್ಟ್ರೇಟ್ ಕಾಣಿಸ್ಲಿ ಅಂತ ಅನ್ನಿಸ್ದಾಗಷ್ಟೇ ನಾನು ಯೂಶ್ವಲಿ ಸ್ಟ್ರೇಟ್ ಮಾಡ್ಕೊತೀನಿ. ಅದರ್ವೈಸ್ ಜಾಸ್ತಿ ಮಾಡ್ಕೊಳಂಗಿಲ್ಲ. ಸೊ ಹೇರ್ಸು ಭಾಳ ಕ್ಲೀನ್ ಇದಾವಲ್ಲ, ಸೊ ಹೀಗಾಗಿ ಮೇಂಟೈನ್ ಆಗಲಿ ಅನ್ನೋದಕ್ಕೆ ಅಷ್ಟು ಜಾಸ್ತಿ ಮಾಡ್ಕೊಳಂಗಿಲ್ಲ. ಸೊ ಇವತ್ತು ತೆಕ್ಕೋ ಮಾಡ್ಕೋಬೇಕಂತ ಅನ್ಸಾತೈತಿ. ಸೊ ಟ್ರೈ ಮಾಡೋಣ ಹೆಂಗೆ ಕಾಣಿಸ್ತೀನಿ. ನೋವಾಯ್ತು. ಸೊ ಬಜೆಟ್ ಫ್ರೆಂಡ್ಲಿ ಐತಿ. ಯಾಕೆ ಬೇಕಂತಂದ್ರೆ ಲಿಂಕ್ ಹಾಕ್ತೀನಿ, ತಗೋರಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ಸದ್ಯಕ್ಕೆ ನನ್ನ ಹೇರ್ಸು ಹೆಂಗೆ ಅದಾವು ಜಸ್ಟ್ ಹೇರ್ಸು ಅದ್ರೊಳಗೆ ಹಾಕಿ ಇದನ್ನು ಗ್ರಿಪ್ ಹೇಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡ್ಬೇಕು. ಕರೆಕ್ಟಾಗಿ ನೀಟಾಗಿ ಬರ್ತದೆ. ನನಗೂ ಇಲ್ಲ ಜಾಸ್ತಿ, ಸೊ ಅದಕ್ಕೆ ಹೇಳ್ಕೊತೈತಿ.
ಸೊ ಫೈನಲಿ ಹೇರ್ ಸ್ಟ್ರೈಟ್ನಿಂಗ್ ಆಯಿತು. ಮಸ್ತ್ ಕಾಣಿಸ್ತದೆ, ಸ್ಟ್ರೇಟ್ ನೀಟ್ ಕಾಣಿಸ್ತದೆ ಹೇರ್ಸ್. ಸೊ ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಂಡು ಬಂದರೆ ಬೇರೆ ಏನು ಸ್ಟೈಲು ಮಾಡ್ಲಿಕ್ಕೆ ಬರೋದಿಲ್ಲ, ಬರೀ ಹಿಂಗೆ ಫ್ರೀ ಬಿಡಬೇಕಾಗ್ತದೆ ಹೇರ್ಸ್. ಜಸ್ಟ್ ಈಗ ಅಂದ್ರೆ ಸೆಂಟರ್ ಕ್ಲಿಪ್ ಹಾಕಿ ಈ ರೀತಿ ಸ್ಟೈಲ್ ಮಾಡಬೇಕಾಗ್ತದೆ. ಸೊ ಈ ರೀತಿ ಸ್ಟ್ರೈಟ್ನಿಂಗ್ ಆಗ್ಯಾವು. ಸೊ ಡಿಫ್ರೆಂಟ್ ಅನ್ನಿಸ್ತೈತಿ ಫೇಸಿಗೆ, ಒಂಚೂರು ಬೇರೆ ಲುಕ್ ಕೊಡ್ತೈತಿ ಸ್ಟ್ರೈಟ್ನಿಂಗ್. ಸೊ ಮನ್ಯಾಗ ಮಾಡ್ಕೋಬೋದು ನಾವು. ಶಾರ್ಟ್ ಹೇರ್ಸ್ ಅದಾವು, ಸೊ ಈಸಿಲಿ ಸ್ಟ್ರೈಟಿಂಗ್ ಮಾಡ್ಕೊಳ್ಬೋದು. ಲಾಂಗ್ ಹೇರ್ಸ್ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಅಂದರೆ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ರೂಢಿ ಇದ್ದರೆ ಏನೂ ಅನ್ಸಂಗಿಲ್ಲ. ಸೊ ಸದ್ಯಕ್ಕೆ ನನ್ನ ಹೇರ್ಸ್ ಸ್ಟ್ರೈಟಿಂಗ್ ಈ ರೀತಿ ರೆಡಿ ಆದವು. ಚೆನ್ನಾಗಿ ಮಾತಾಡಬೇಕಂತ ಅಂದ್ಕೊಂಡೇನಿ. ಸೊ ನೆಕ್ಸ್ಟ್ ಇವಾಗ ಹೇರ್ಸ್ ಆಯಿತು, ಆಮೇಲೆ ಏನಾರ ಸೆಂಟರ್ ಕ್ಲಿಪ್ ಈ ರೀತಿ ಹಾಕೊಂಡಿರ್ತೇನೆ. ಸೊ ಇವಾಗ ಮೇಕಪ್ ಹೆಂಗೆ ಮಾಡ್ಕೊತೀನಿ, ಮೇಕಪ್ ಸಿಂಪಲಾಗಿ ಒಂಚೂರು ಮೇಕಪ್ ಮಾಡ್ಕೊತೀನಿ. ಸೊ ಹೆಂಗೆ ಮಾಡ್ಕೊತೀನಿ ತೋರಿಸ್ತೀನಿ. ಸೊ ಈಗ ನಾನು ಇದನ್ನು ಡ್ರೆಸ್ ಹಾಕೊಳತ್ತೀನಿ, ಮರೂನ್ ಕಲರ್ ವಿತ್ ಗೋಲ್ಡ್ ಡಾಟ್ಸ್. ಮಸ್ತ್ ಐತಿ ಡ್ರೆಸ್, ವಿತ್ ಗೋಲ್ಡ್ ಸ್ಲೀವ್ಸ್ ಐತಿ. ಸೊ ಮಸ್ತ್ ಕಾಣಿಸ್ತೈತಿ. ಲಾಂಗ್ ಗೌನ್ ಐತಿ ಇದು ಆ್ಯಕ್ಚುಲಿ. ಸೊ ಇದು ನಾನು ಎಲ್ಲಿ ತೊಗೊಂಡೇನಿ ಅಂದರೆ ಇದನ್ನು ನಾನು ತಗೊಂಡಿಲ್ಲ. ಇದನ್ನು ನನಗೆ ನಮ್ಮ ಅಕ್ಕ ಕೊಡ್ಸಾಳ. ನಮ್ಮ ಅಕ್ಕ ನನಗಂತೂ ನನ್ನ ಬರ್ಬರಿಗೆ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಳ ಇದನ್ನು. ಸೊ ಈಗ ಸದ್ಯಕ್ಕೆ ಅದನ್ನು ಕೊಡಕತ್ತೀನಿ. ಇನ್ನು ವರ್ಷ ಬೇರೆ 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 ಗಿಫ್ಟ್ ಕೊಡ್ಕೊಂತ ಬಾ. ಈ ವಿಡಿಯೋ ನೀನು ಏನಾರು ನೋಡಕತ್ತಿದ್ದೆ ಅಂದ್ರೆ ನನಗೂ ಚಲೋ ಅನಿಸ್ತೈತಿ, ಖುಷಿ ಆಕತಿ. ಸೊ ನೋಡಿ, ಈಗ ನಮ್ಮ ಅಕ್ಕ ಕೊಡ್ಸಾಳ ಅಂತ ಹೇಳಿ ವಿಡಿಯೋದೊಳಗೆ ನಿನಗೆ ಹೇಳಾತೀನಿ. ಸೊ ಎಷ್ಟು ಖುಷಿ ಅನ್ಸುತ್ತೆ ನಿನಗೂ, ಹಂಗೆ ನನಗೂ ಹಾಕೊಳಕ್ಕೆ ಮಸ್ತ್ ಖುಷಿ ಅನ್ಸುತ್ತೆ. ಸೊ ಹಂಗೆ ಇನ್ನು ಬೇರೆ 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 ಕೊಡ್ಸೋದು ಬಾ. ಮತ್ತು ನಾ ಹೇಳ್ಕೊತಾ ಇರ್ತೀನಿ ಎಲ್ಲರಿಗೂ ನಮ್ಮ ಅಕ್ಕ ಕೊಡ್ಸಾಳ ಅಂತೇಳಿ. ಸೊ ಇದನ್ನು ಇವಾಗ ಹಾಕೋಣ. ಸೊ ಮಸ್ತ್ ಕಾಣಿಸಾತೈತಿ, ಮಸ್ತ್ ಬ್ರೈಟ್ ಕಾಣಿಸಾತೀನಿ. ಸೊ ಇವಾಗ ಮೇಕಪ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಕ್ಯಾಮ್ರಾ ಒಳಗೆ ಏನೋ ಮುಖ ಅಷ್ಟು ಚಂದ ಕಾಣತ್ತಿ, ಅದೇ ಮಿರರ್ ಒಳಗೆ ನೋಡ್ಕೊಂಡ್ರೆ ಗಿಜಿ ಗಿಜಿ ಕಾಣ್ತೈತಿ. ಸೊ ಅದ್ರ ಸಂಬಂಧ ನಾವು ಸ್ವಲ್ಪ ಮೇಕಪ್ ಮಾಡ್ಕೋಬೇಕು. ಕ್ಯಾಮ್ರಾ ಅದರೊಳಗೆ ಕಾಣಿಸುವಷ್ಟು ಸ್ಕಿನ್ ಅಷ್ಟು ಗ್ಲೋ ಇಲ್ಲ ನಮ್ಮದು. ಸೊ ಒಂಚೂರು ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಫಂಕ್ಷನ್ಗೆ ಹೊಂಟೇವಿ. ಆದ್ಮೇಲೆ ನಾವು ರೆಡಿ ಆಗ್ಬೇಕಂದ್ರೆ ಹೆಂಗೆ ಇಷ್ಟು ಚಂದ ಡ್ರೆಸ್ ಹಾಕ್ಕೊಂಡು ಹಿಂಗೆ ಇಟ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ನಮ್ಮ ಹುಡುಗಿನೂ ನನ್ನ ರೆಡಿ ಮಾಡು ಅಂತ. ಸೊ ಆಕೆನೂ ರೆಡಿ ಮಾಡ್ತೀನಿ. ಸೊ ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಏನೋ ಮೇಕಪ್ ಮಾಡ್ಕೊಳ್ಳಿ, ಸಿಂಪಲ್ಲಾರ ಮಾಡಲಿ, ಯಾವುದೋ ಪ್ರೊಫೆಷ್ನಲ್ಲಾರ ನಿಮ್ಮ ಮಾಡ್ಕೊಳ್ಳಿ. ಯಾವುದೇ ಮೇಕಪ್ ಇರಲಿ, ಫೌಂಡೇಶನ್ ಹಚ್ಕೊಳತ್ತೀವಿ ಅಂತಂದ್ರೆ ಬಿಫೋರ್ ಚಂದಾಗ ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಆಲ್ರೆಡಿ ಸ್ವಲ್ಪ ಹೊತ್ತು ಮುಂಚೆ ವಾಶ್ ಮಾಡ್ಕೊಂಡಿರಿ ಅಂದಮೇಲೆ ಜಸ್ಟ್ ಇಲ್ಲ ಅಂದ್ರೆ ವೆಟ್ ವೈಪ್ಸಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊರಿ ಫೇಸ್ನ. ಸೊ ನಾವು ವೈಪಿಂದ ಕ್ಲೀನ್ ಮಾಡ್ಕೊಂಡು ನನಗೆ ಸದ್ಯಕ್ಕೆ ನಂದು ಸ್ಕಿನ್ ಡ್ರೈ ಐತಿ, ಫುಲ್ ಡ್ರೈ ಸ್ಕಿನ್ ಐತಿ, ಹೊಡೆದಂಗೆ ಕಾಣಿಸ್ತೈತಿ. ಸೊ ಅದ್ರ ಸಂಬಂಧ ನಾನು ಫಸ್ಟಿಗೆ ಯೂಸ್ ಮಾಡೋದು ಇದು ನಿವಿಯಾ ಕ್ರೀಮ್, ಮಾಯ್ಶ್ಚರ್ ಕ್ರೀಮ್. ಕಂಪಲ್ಸರಿ ಡ್ರೈ ಸ್ಕಿನ್ ಇದ್ರೆ ಈ ನಿವಿಯಾ ಮಾಯ್ಶ್ಚರ್ ಕ್ರೀಮ್ ಯೂಸ್ ಮಾಡಬೇಕು. ಇದನ್ನೇ ಯೂಸ್ ಮಾಡ್ಬೇಕಂತಿಲ್ಲ, ನಿಮ್ಮ ಕಡೆ ಯಾವತ್ತು ಮಾಯ್ಶ್ಚರ್ ಇದ್ರೂ ನಡೀತೈತಿ. ಬಟ್ ಮಾಯ್ಶ್ಚರ್ ಯೂಸ್ ಮಾಡಿರಿ ಅಂದ್ರೆ ನಿಮ್ಗೆ ಹೊಡೆದಂಗೆ ಮೇಕಪ್ ಮಾಡ್ಕೊಂಡ್ರೆ ಹೊಡೆದಂಗೆ ಕಾಣಿಸಂಗಿಲ್ಲ. ಆಯಿಲಿ ಸ್ಕಿನ್ ಇದ್ರೆ ಇದನ್ನು ಯೂಸ್ ಮಾಡೋ ಅವಶ್ಯ ಇಲ್ಲ, ಯಾಕಂದ್ರೆ ಮೊದಟ ಇದೆ ಅನ್ನಿಸ್ತೈತಿ. ಸೊ ಫಸ್ಟ್ ಇದನ್ನು ಯೂಸ್ ಮಾಡ್ತೀನಿ. ಜಾಸ್ತಿ ಡ್ರೈ ಸ್ಕಿನ್ ಐತಿ ಅಂತಂದ್ರೆ ಇನ್ನೊಂದು ಚೂರು ಕ್ರೀಮ್ ಯೂಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಅಪ್ಲೈ ಮಾಡಿರಿ ನೆನೆ. ಸೊ ನಂದೊಂದು ಸ್ವಲ್ಪ ಡ್ರೈ ಸ್ಕಿನ್ ಐತಿ, ಸೊ ನಾನು ಒಂಚೂರು ಜಾಸ್ತಿನ ಅಪ್ಲೈ ಮಾಡ್ತೀನಿ. ಸೊ ಇದಾದಮೇಲೆ ಪ್ರೈಮರ್ ನಂದು ಇನ್ಸೈಟ್ ಅವ್ರದ್ದು ಪ್ರೈಮರ್ ಐತಿ. ನಾನೇನು ಜಾಸ್ತಿ ಬಜೆಟಿಂದ ಏನು ತೊಗೊಳಂಗಿಲ್ಲ, ಯಾವ ಮೇಕಪ್ ಇದು ಆದ್ರೂ. ಸೊ ಇದ್ದಿದ್ರಾಗ ಲೋ ಬಜೆಟ್ನಾಗ ನನಗೆ ಎಷ್ಟು ಬಜೆಟ್ನಾಗ ಇರ್ತೈತೆ ಎಷ್ಟು ಬಜೆಟ್ನಾಗ ತೊಗೊಂಡು ವಿತ್ ಅದು ಸ್ವಲ್ಪ ಚಲೋನ ಸ್ಕಿನ್ನಿಗೆ ಬ್ರ್ಯಾಂಡೂ ಅನ್ನಿಸ್ಬೇಕು. ನಮ್ಮ ಸ್ಕಿನ್ ಏನೂ ಆಗಬಾರ್ದು, ಅಲ್ಲೇ ತೊಗೊಳಂಗಿಲ್ಲ. ಒಂದು ಸ್ಟೇಷನರಿ ಆಗಲ್ಲ, ಚಲೋ ಸ್ಟೇಷನರಿಗೆ ಹೋಗಿ ತೊಗೊಂಡ್ವಿ ಅಂತಂದ್ರೆ ಸೊ ಚಲೋ ಕ್ವಾಲಿಟಿದು ಮೇನ್ ಇದೇ ಬ್ರ್ಯಾಂಡ್ ಅಂತಲ್ಲ, ಒಟ್ಟು ಕ್ವಾಲಿಟಿ ಮಾತ್ರ ಚಲೋ ಇರಬೇಕು. ಸೊ ನಮಗೂ ಇನ್ಸೈಟ್ ತೋರ್ದು ಸ್ವಲ್ಪ ಚಲೋ ಅನಿಸ್ತೈತಿ, ರೀಸನೇಬಲ್ ಪ್ರೈಸ್ ಐತಿ, ವಿತ್ ಕ್ವಾಲಿಟಿನೂ ಮೇಂಟೈನ್ ಮಾಡ್ಬೋದು. ಸೊ ಫಸ್ಟ್ ಇದು ಪ್ರೈಮರ್. ಸೊ ಇನ್ಸೈಟ್ ಅವ್ರದ್ದು ಪ್ರೈಮರ್ ಯಾಕೆ ಯೂಸ್ ಮಾಡ್ಬೇಕಂತಂದ್ರೆ ನಮ್ದು ಒಂದು ಸ್ವಲ್ಪ ಸ್ಕಿನ್ ಇದ್ರೊಳಗೆ ವಿಡಿಯೋದಾಗ ಕಾಣಿಸಂಗಿಲ್ಲ, ಸ್ವಲ್ಪ ಓಪನ್ಸ್ ಕಾಣಿಸ್ತಾವೆ, ಹಿಂಗೆ ಗಿರಿ ಟೈಪ್ ಕಾಣಿಸ್ತಾವೆ. ನಾವು ಇದನ್ನ ಯೂಸ್ಕೊಂಡು ಬಂದ್ರೆ ಪೂರ್ತಿ ಏನು ಮುಚ್ಚಕ್ಕಾಗಿಲ್ಲ, ಹೆಂಗೆ ಸ್ಕಿನ್ ಇರುತ್ತೆ ಹಂಗೆ ಶೋ ಆಗತ್ತೈತಿ ಅಷ್ಟು ಅದನ್ನು. ಬಟ್ ಇದರಿಂದ ಚೂರು ಹಿಂಗೆ ಸ್ಮೂತ್ ಅನಿಸ್ತೈತಿ ಇದನ್ನು ಯೂಸ್ ಮಾಡೋದ್ರಿಂದ. ಬಿಫೋರ್ ಮೇಕಪ್ ಇದನ್ನು ಸ್ವಲ್ಪ ಯೂಸ್ ಮಾಡೋದು ಚಲೋ, ಒಂದು ಸ್ವಲ್ಪ ಸ್ಮೂತ್ ಕಾಣಿಸ್ತೈತಿ ಸ್ಕಿನ್. ಸೊ ಸ್ವಲ್ಪ ಯೂಸ್ ತೊಗೊಂಡೆ ನಾನು.
ನಮಗೆ ಜಾಸ್ತಿ ಎಲ್ಲೆಲ್ಲಿ ಇದು ಅನಿಸ್ತದೆ ಸೊ ಅಲ್ಲೆಲ್ಲ ಅಪ್ಲೈ. ಸೊ ಮ್ಯಾಕ್ ಅವ್ರದ್ದು ಫೌಂಡೇಶನ್. ಸೊ ಟೈಮ್ ಐದು ನನಗೆ ಅದಕ್ಕೆ ಪೇಷನ್ಸ್ನೇ ಮಾಡತ್ತಾನೆ. ಸೊ ಈ ರೀತಿ ಎಲ್ಲ ಡಾಟ್ ತಗೋತೀನಿ ಎಲ್ಲ ಕಡೆ. ಏ ಸ್ಪಾಂಜ್ ಸ್ವಲ್ಪ ವೆಟ್ ಮಾಡ್ಕೊಂಡೇನೆ, ವೆಟ್ ಮಾಡ್ಕೊಂಡು ಸೊ ಈ ರೀತಿ ಅಪ್ಲೈ. ಸೊ ಈ ರೀತಿ ಬ್ಲೆಂಡ್ ಮಾಡ್ಕೊಂಡು ಒಂಚೂರು ತಗೋತಾನೆ, ಯಾಕಂದ್ರೆ ಇಯರ್ಗೆ ಎಷ್ಟು ಕವರ್ ಆಗಿಲ್ಲ. ಸೊ ನಾನು ಕನ್ಸೀಲರ್ ಅದು ಯೂಸ್ ಮಾಡೋದಿಲ್ಲ, ಬಿಕಾಸ್ ನನಗೆ ಹಂಗೇನು ಡಾರ್ಕ್ ಸರ್ಕಲ್ಸ್ ಆತು ಇಲ್ಲ. ಬಟ್ ನಂಗೆ ಇಷ್ಟ ಆದ್ರೆ ಸಾಕು, ನಂಗೆ ಉಳಿದಿದ್ದು ಯಾವುದು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಆಮೇಲೆ ನನ್ನ ಮೇಕಪ್ ಲುಕ್ ಇಷ್ಟ ಸದ್ಯಕ್ಕೆ ನನಗೆ ಗೊತ್ತಿರುವಂಥದ್ದು. ಸೊ ಇಷ್ಟ ಆದರೆ ಸಾಕು ಮೇಕಪ್. ಒಂದ್ಸಲ ಕ್ಲೀನಾಗಿ ಪ್ಲೇನ್ ಏನೋ ಇದನ್ನ ಟ್ಯಾಪ್ ಮಾಡ್ತೀನಿ. ಸೊ ಏನಾರು ಎಕ್ಸ್ಟ್ರಾ ಇದ್ರೆ ಕ್ಲೀನ್ ಆಗ್ತದೆ. ಸೊ ಫೌಂಡೇಶನ್ ಮುಗೀತು. ಕಾಂಪ್ಯಾಕ್ಟ್ ಇದು ಮ್ಯಾಕ್ ಸ್ಟುಡಿಯೋದವ್ರದ್ದು ಕಾಂಪ್ಯಾಕ್ಟು. ಸೊ ಇದು ಇದು ಬ್ರಷ್ ಇದರಲ್ಲೇ ತಗೊಂಡ ಸೊ ಈ ರೀತಿ ಕಾಂಪ್ಯಾಕ್ಟ್ ಮುಗೀತು. ನೆಕ್ಸ್ಟ್ ಇದು ಐ ಶಾಡೋ ಪ್ಯಾಲೆಟು. ಸೊ ನನ್ನ ಹತ್ರ ಐ ಶಾಡೋ ಇರಲಿಲ್ಲ, ಇದು ನನಗೆ ಗಿಫ್ಟಾಗಿ ಬಂದಿದ್ದು. ಇದನ್ನು ನೋಡಿದ್ರೆ ಗೊತ್ತಾಗ್ತೈತಿ ಇದು ಇಂಡಿಯಾದಲ್ಲ ಅಂಥೇಳಿ. ಸೊ ಇದು ನನಗೆ ಗಿಫ್ಟಾಗಿ ಯಾರು ಕೊಟ್ಟಿತ್ತು ಅಂತಂದ್ರೆ ನಮ್ಮ ಅಕ್ಕಂದು ಕೋ ಸಿಸ್ಟರ್ ಪ್ರಿಯಾ ಅಕ್ಕ ಅಂತೇಳಿ ಅಮೆರಿಕದೊಳಗೆ ಇರ್ತಾರೆ, ಅವ್ರು ನನಗೆ ತಂದು ಕೊಟ್ಟಿದ್ದು. ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ. ಸೊ ಅವರು ನನ್ನ ನೆನ್ಪಿಟ್ಕೊಂಡು ಅಮೇರಿಕಾದಿಂದ ಇದನ್ನು ಗಿಫ್ಟಾಗಿ ನನಗೆ ತಂದು ಕೊಟ್ಟಾರಂದ್ರೆ ನನಗೆ ಭಾಳ ಖುಷಿ ಇದು. ಸೊ ಇದನ್ನು ನಾನು ಭಾಳ ಚೆಂದ ಕಾಪಾಡ್ಕೊಂಡೇನಿ. ಪ್ರಿಯಾಂಕಾ ಥ್ಯಾಂಕ್ ಯು ಸೋ ಮಚ್. ಸೊ ಹಂಗೆ ಇದು ನನಗೆ ಭಾಳ ಯೂಸ್ಫುಲ್ಲು ಆಗೈತಿ, ಭಾಳ ಯೂಸ್ ಮಾಡ್ತೇನೆ ನಾನು ಇದನ್ನು. ಹಂಗೆ ನಮ್ಮದು ಪ್ರೀತಿ ವಿಶ್ವಾಸ ಹಂಗೆ ಯಾವಾಗಲೂ ಹಿಂಗೆ ಇರಲಿ. ಸೊ ನೀವೇನು ತಂದುಕೊಟ್ರು ನಾನು ಯಾವಾಗಲೂ ಭಾಳ ಅನ್ನಂಗಿಲ್ಲ, ಯಾವಾಗಲೂ ತೊಗೋತೀನಿ. ಅಷ್ಟು ನೀವು ನನ್ನ ಮೇಲೆ ಪ್ರೀತಿ ಇಟ್ಟು ಸೊ ನಾನು ಆ ಗಿಫ್ಟ್ ಒಳಗೆ ಅಷ್ಟು ಪ್ರೀತಿನೂ ಇರ್ತೈತಿ. ಸೊ ಅದನ್ನು ಮನಸಾರೆ ತೊಗೋತೀನಿ, ಯಾವುದನ್ನು ಅಬ್ಜೆಕ್ಷನ್ ಮಾಡೋಂಗಿಲ್ಲ. ಜಸ್ಟ್ ಫನ್. ಬಟ್ ಥ್ಯಾಂಕ್ ಯು ಸೋ ಮಚ್. ಸೊ ಈ ಐ ಪ್ಯಾಲೆಟ್ ಯಾವ ರೀತಿ ಯೂಸ್ ಮಾಡ್ತಾನೆ ಅಂದ್ರೆ, ಫಸ್ಟು ಐ ಪ್ಯಾಲೆಟ್ ಅಂದ್ರೆ ಐಸ್ಗೆ ಓಕೆ ವಿತ್ ಬ್ರಷ್ ಐತಿ. ಎಷ್ಟು 3 ಸೊ 12 ಕಲರ್ಸ್ ಇದ್ರೊಳಗೆ. ಸೊ ಯಾವ ರೀತಿ ನಾವು ಮಿಕ್ಸ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೊಬೋದು, ಯಾವ ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ನಾನೀಗ ನನ್ನ ಐ ಪ್ಯಾಲೆಟ್ ಜಾಸ್ತಿ ನಮ್ಮ ಮನೆ ಫಂಕ್ಷನ್ಗೆ ಸೊ ಈ ರೀತಿ ಡ್ರೆಸ್ ಯೂಸ್ ಮಾಡ್ತೀನಿ, ಹೊರಗೆ ಯೂಸ್ ಮಾಡೋಂಗಿಲ್ಲ. ಸೊ ಇವತ್ತು ತೋರ್ಸಾಕ ಜಸ್ಟ್ ಯೂಸ್ ಮಾಡ್ತೀನಿ. ಭಾಳ ಡಾರ್ಕ್ ಅನ್ಸಂಗಿಲ್ಲ, ಭಾಳ ಡಾರ್ಕ್ ಹಚ್ಕೊಳ್ಳೋಂಗಿಲ್ಲ. ಸೊ ಲೈಟಾಗಿ ಯಾವುದು ಮ್ಯಾಚ್ ಆಗ್ತೈತಿ ನೋಡ್ಕೊಂಡು ಹಾಕೋತೀನಿ. ನನಗೆ ಆ್ಯಕ್ಚುಲಿ ಫಸ್ಟ್ ಐ ಪ್ಯಾಲೆಟ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಬಟ್ ಓಕೆ. ಸೊ ಎರಡಕ್ಕೂ ಯೂಸ್ ಮಾಡ್ತೀನಿ, ಯಾಕಂದ್ರೆ ಆಮೇಲೆ ಎಲ್ಲ ಕನ್ಫ್ಯೂಸ್ ಆದ್ರೆ. ಸೊ ಜಸ್ಟ್ ಬೇಸ್ ಹಚ್ಕೊಂಡಿ ನಾನೀಗ. ಬೇಸ್ ಅಂದ್ರೆ ಅದ್ರ ಮೇಲೆ ಒಂಚೂರು ಶೈನಿಂಗ್ ಅಂದ್ರೆ ಒಂಚೂರು ಹೈಲೈಟ್ ಕಾಣುವಂಗೆ ಯೂಸ್ ಮಾಡ್ತೀನಿ. ನೈಟ್ ಅಲ್ಲ, ಸೊ ನೈಟ್ ಫಂಕ್ಷನ್ಗೆ ಸ್ವಲ್ಪ ಲುಕ್ ಕೊಡಲಿ ಅಂಥೇಳಿ. ಸೊ ಫಸ್ಟ್ ಡಿಫ್ರೆನ್ಸ್. ಸೊ ಸಾಕು ಸದ್ಯಕ್ಕೆ, ಒಂಚೂರು ಕಾಣಿಸಾಗ್ತೈತಿ, ಇಷ್ಟ ಆದರೆ ಸಾಕು. ಸೊ ನೆಕ್ಸ್ಟ್ ಮಸ್ಕರ.
ನೀವೇನು ಎಲ್ಲದಕ್ಕೂ ಇಷ್ಟೆಲ್ಲ ಮೇಕಪ್ ಮಾಡ್ಕೊತಿರೋದ ಅಂತ ಕೇಳ್ಬೋದು. ಬಟ್ ನಾನು ಯಾವಾಗ್ಲೂ ಇಷ್ಟೆಲ್ಲ ಹಚ್ಕೊಳಂಗಿಲ್ಲ. ಜಸ್ಟ್ ವಿಡಿಯೋ ಸಂಬಂಧ ಇಷ್ಟೆಲ್ಲ ಮಾಡಾತೀನಿ. ಎಲ್ಲೆಲ್ಲೆಲ್ಲೆಲ್ಲೋ ಇದು ಹುಡುಕಿ ಈಗ ಕಲೆಕ್ಟ್ ಮಾಡಿ ಯೂಸ್ ಮಾಡಾತ್ತೇನೆ. ಸೊ ಮನ್ಯಾಗ ಫಂಕ್ಷನ್ ಇದ್ರೆ ಯೂಶ್ವಲಿ ಮಾಡ್ತೀನಿ. ಬಟ್ ಹೊರಗೆ ಏನಾರು ಫಂಕ್ಷನ್ ಬಂತಂದ್ರೆ ಇಷ್ಟೆಲ್ಲ ಯೂಸ್ ಮಾಡೋಂಗಿಲ್ಲ. ಬಟ್ ಇವತ್ತು ಏನೋ ಯೂಸ್ ಹಚ್ಕೋಬೇಕನ್ಸಾಗ್ತಿ. ಸೊ ನೆಕ್ಸ್ಟ್ ಕಾಜಲ್ ನನಗೆ ಹಚ್ತಾನೆ. ನಾನು ಏನೋ ನೋಡಂತ ನನಗೆ ಹಚ್ತಾಳೆ ಇಲ್ಲಕ್ಕಿಂತ. ಸೊ ಫೈನಲಿ ಲಿಪ್ಸ್ಟಿಕ್. ಇದು ನನ್ನ ಫೈನಲ್ ಲುಕ್. ಹೆಂಗೆ ಅನ್ಸಾತನಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.